ಮಹಾಭಾರತದ ಯುದ್ಧ ಸನ್ನಿಹಿತವಾದಾಗ ಕೃಷ್ಣನು ಕರ್ಣನ ಎದುರಿಗೆ ಬಂದು ಕರ್ಣನ ಜನ್ಮ ವೃತ್ತಾಂತವನ್ನು ತಿಳಿಸಿ ಪಾಂಡವರ ಕಡೆಗೆ ಬರುವಂತೆ ಪ್ರೇರೇಪಿಸುತ್ತಾನೆ. ಆಗ ಕರ್ಣನು ಒಪ್ಪದ ಕಾರಣ ಶ್ರೀಕೃಷ್ಣನು ಮರಳಿ ಹಿಂದಿರುಗುತ್ತಾನೆ. ತದನಂತರ ಕುಂತಿಯು ಕರ್ಣನನ್ನು ಗಂಗಾತೀರದಲ್ಲಿ ಕಂಡು ತನ್ನ ಮಗನ ಮನಸ್ಸನ್ನು ಒಲಿಸಿಕೊಳ್ಳಲು ಪ್ರೇರೇಪಿಸುತ್ತಾಳೆ. ಆಗ ಕರ್ಣನು ತಾಯಿಯ ಮಾತನ್ನು ಒಪ್ಪದೆ, ನೀನು ನನ್ನನ್ನು ಚಿಕ್ಕಂದಿನಲ್ಲಿ ಕೈ ಬಿಟ್ಟಿದ್ದರಿಂದ ನಾನು ತುಂಬ ಅವಮಾನಗಳನ್ನು ಅನುಭವಿಸಬೇಕಾಯಿತು. ಈಗ ನಿನ್ನ ಮಾತು ಕೇಳಿ ನನ್ನನ್ನು ಸಾಕಿ ಬೆಳೆಸಿದವರನ್ನು ವಂಚಿಸಲಾರೆ. ನನಗೂ ಅರ್ಜುನನಿಗೂ ವೈರತ್ವ ಕಟ್ಟಿಟ್ಟದೇ ಸರಿ. ನಿನಗಾಗಿ ಉಳಿದ 4 ಜೀವಕ್ಕೆ ನಾನು ಅಪಾಯವನ್ನು ಮಾಡುವುದಿಲ್ಲ. ಅದರಲ್ಲೂ ಶ್ರೀಕೃಷ್ಣ ನಿಮ್ಮ ಪಕ್ಷ ವಹಿಸುವುದರಿಂದ ನಿಮಗೆ ಯಾವ ಭಯವಿಲ್ಲವೆಂದು ತಾಯಿಯನ್ನು ಸಮಾಧಾನಪಡಿಸಿ ಕಳಿಸಿಕೊಡುತ್ತಾನೆ. ಯುದ್ಧ ನಿಶ್ಚಯವಾದ ಬಳಿಕ ಭೀಷ್ಮರು ಸೈನ್ಯದ ಮುಂದಾಳತ್ವವನ್ನು ವಹಿಸಿಕೊಳ್ಳುತ್ತಾರೆ. ಅದರಂತೆಯೇ ತಾನಿರುವವರೆಗೂ ಕರ್ಣನನ್ನು ಯುದ್ಧ ಮಾಡದಂತೆ ತಡೆಯುತ್ತಾರೆ. ಭೀಷ್ಮಾಚಾರ್ಯರು ಅತ್ಯದ್ಭುತ ಪರಾಕ್ರಮದಿಂದ 10 ದಿನಗಳವರೆಗೆ ಯುದ್ಧ ಮಾಡಿ ಕೊನೆ ಸೆರಸೆಯಾಗತನಾದ ಬಳಿಕ ಕರ್ಣನು ಯುದ್ಧ ಭೂಮಿಗೆ ಬರುತ್ತಾನೆ. ಕರ್ಣನ ಪರಾಕ್ರಮದ ಯುದ್ಧ ನೋಡಿ ಶ್ರೀಕೃಷ್ಣನು ಅವನಲ್ಲಿರುವ ಇಂದ್ರನು ನೀಡಿದ್ದ ದಿವ್ಯಾಸ್ತ್ರವನ್ನು ಘಟೋತ್ಕಚನ ಮೇಲೆ ವ್ಯರ್ಥವಾಗುವಂತೆ ಮಾಡಿಸಿದ. ನಂತರ ಶಲ್ಯ ಮಹಾರಾಜರ ಸಾರಥ್ಯದಿಂದ ಕರ್ಣನು ಅರ್ಜುನನ ಜೊತೆ ಯುದ್ಧ ಮುಂದುವರಿಸಿದ. ಯುದ್ಧದಲ್ಲಿ ಕರ್ಣನು ತನ್ನಲ್ಲಿದ್ದ ಸರ್ಪಾಸ್ತ್ರವನ್ನು ಅರ್ಜುನನ ತಲೆಗೆ ಗುರಿಯಿಟ್ಟ. ಅಷ್ಟೊತ್ತಿಗೆ ಸರಿಯಾಗಿ ಶ್ರೀಕೃಷ್ಣನು ರಥವನ್ನು ನೆಲಕ್ಕೆ ಒತ್ತಿ ಅರ್ಜುನನ ಕಿರೀಟ ಭೇದಿಸುವಂತೆ ಮಾಡಿದ. ಆಗ ಶಲ್ಯನು ಕರ್ಣನಿಗೆ ಇನ್ನೊಮ್ಮೆ ಸರ್ಪಾಸ್ತ್ರವನ್ನು ಬಳಕೆ ಮಾಡುವಂತೆ ಕೇಳಿಕೊಂಡಾಗ ಕರ್ಣನು 1 ಬಾರಿ ಬಿಟ್ಟ ಅಸ್ತ್ರವನ್ನು ಇನ್ನೊಮ್ಮೆ ಬಿಡಲಾರೆ ಎಂದು ಆಟೇಡಿದ. ಹಾಗೆ ಯುದ್ಧ ಮುಂದುವರಿಯುತ್ತಿದ್ದಂತೆ ಕರ್ಣನ ರಥದ ಚಕ್ರವು ಭೂಮಿಯಲ್ಲಿ ಹೂತುಕೊಂಡಿತು. ಆಗ ಕರ್ಣನು ರಥದಿಂದ ಕೆಳಗಿಳಿದು ರಥವನ್ನು ಮೇಲೆತ್ತುತ್ತಿರುವಾಗ ಕೃಷ್ಣನು ಅರ್ಜುನನನ್ನು ಪ್ರಚೋದಿಸಿ ಬಾಣೆ ಬಿಡುವಂತೆ ಸೂಚಿಸಿದ. ನಿರಾಯುಧನಾದ ಕರ್ಣನನ್ನು ಹೇಗೆ ಕೊಲ್ಲುವುದೆಂದು ಕನಿಕರದಿಂದ ಕೃಷ್ಣನಲ್ಲಿ ಅರ್ಜುನನು ಕೇಳಿದನು. ಆಗ ಕೃಷ್ಣನು ಕರ್ಣನ ಅಧರ್ಮದ ಬಗ್ಗೆ ಸಂದೇಶವನ್ನು ಹೇಳಿ ಅರ್ಜುನನಿಂದ ಅಂಜಲಿಕಾಸ್ತ್ರವನ್ನು ಪ್ರಯೋಗಿಸಿ ಕರ್ಣನನ್ನು ಹತ್ಯೆ ಮಾಡಿದನು. ಧನ್ಯವಾದಗಳು.